ವಿಶ್ವದಲ್ಲೇ ಆಪರೇಷನ್ ಸಿಂಧೂರ್ ಭರ್ಜರಿ ಸೌಂಡ್ ಮಾಡ್ತಿದೆ. ಪಾಕಿಸ್ತಾನದ ಕುತಂತ್ರಗಳಿಗೆ ಭಾರತ ನೀಡುತ್ತಿರುವ ತಕ್ಕ ಉತ್ತರಕ್ಕೆ ಹಲವಾರು ದೇಶಗಳು ಭಾರತದ ಬೆನ್ನಿಗೆ ನಿಂತಿವೆ. ಉಗ್ರರ ವಿರುದ್ಧ ಹೋರಾಡಲು ಅವರನ್ನ ಪೋಷಿಸುತ್ತಿರುವ ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸಲು ಸದಾ ಭಾರತದೊಟ್ಟಿಗೆ ಇರ್ತೀವಿ ಅಂತ ವಿದೇಶಗಳು ಹೇಳಬೇಕಂದ್ರೆ ಭಾರತ ಅವುಗಳ ಜೊತೆ ಇಟ್ಟಿರುವ ನಂಬಿಕೆ ವಿಶ್ವಾಸವೇ ಕಾರಣ. ದಶಕದ ಹಿಂದೆ ಭಾರತ ಶಕ್ತಿ ನೋಡಿ ಟೀಕಿಸುತ್ತಿದ್ದ ದೇಶಗಳೆಲ್ಲ ಈಗ ಸಲಾಂ ಹೊಡಿತಿವೆ. ಇದಕ್ಕೆ ಮುಖ್ಯ ಕಾರಣವೇ ಮೋದಿಯ ಬಲಗೈ ಬಂಟ ವಿದೇಶಾಂಗ ಸಚಿವ ಜೈಶಂಕರ್. ಅಮೆರಿಕ, ರಷ್ಯಾ, ಫ್ರಾನ್ಸ್, ಉಕ್ರೇನ್ ಹೀಗೆ ಎಲ್ಲ ದೇಶಗಳೊಟ್ಟಿಗೂ ಉತ್ತಮ ಸಂವಹನ ನಡೆಸಿ ಭಾರತದ ವ್ಯಾವಹಾರಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿದ್ದೇ ಇದೇ ಜೈಶಂಕರ್. ಹೌದು, ಪಾಕಿಸ್ತಾನದೊಟ್ಟಿಗೆ ಉದ್ವಿಗ್ನತೆ ಶುರುವಾದಾಗಲಿಂದ ಹಿಡಿದು ಆಪರೇಷನ್ ಸಿಂಧೂರ್ ತನಕ ಜೈಶಂಕರ್ನ ಕಾರ್ಯವೈಖರಿ ಅವಿಸ್ಮರಣೀಯ. ಪಾಕಿಸ್ತಾನ ಪದೇ ಪದೇ ಕೀಟಲೆ ಮಾಡಿದಾಗಲೂ ವಾಕ್ಸಮರ ನಡೆಸಿ ಪಾಕಿಸ್ತಾನವನ್ನು ಬೆಂಡೆತ್ತಿದ್ದ ಜೈಶಂಕರ್ ಉಗ್ರರ ವಿರುದ್ಧ ಸಮರ ಸಾರುವ ಮುನ್ನ ರಷ್ಯಾ, ಇಸ್ರೇಲ್ನಂತಹ ರಾಷ್ಟ್ರಗಳ ಬೆಂಬಲ ಪಡೆದಿದ್ದು ಸುಳ್ಳಲ್ಲ. ಹಲವು ರಾಷ್ಟ್ರಗಳ ಬೆಂಬಲವನ್ನು ಖಚಿತಪಡಿಸಿಕೊಂಡ ಬಳಿಕವೇ ಭಾರತ ಆಪರೇಷನ್ ಸಿಂಧೂರ ನಡೆಸಿದ್ದು. ಇದರಲ್ಲಿ ಜೈಶಂಕರ್ನ ಪಾತ್ರ ಬಹಳ ಮಹತ್ವವಾಗಿದ್ದು, ಸುಮಾರು 10 ದೇಶಗಳ ಬಳಿ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಪಾಕ್ಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದ ಜೈಶಂಕರ್ ನುಡಿದಂತೆ ನಡೆದಿದ್ದಾರೆ. ಈಗಲೂ ಸಹ ಅಮೆರಿಕ, ರಷ್ಯಾದಂತಹ ದೇಶಗಳ ಜೊತೆ ಜೈಶಂಕರ್ ನಿರಂತರ ಸಂವಹನ ನಡೆಸುತ್ತಲೇ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.